ಎತ್ಲಾಗ ಹೋಗವನೆ ನಿಮ್ ಸುಪುತ್ರ. ಯಾಕೋ ಅದೇನ್ ಮಾಡವನೆ ಅಂತ ಕೇಳ್ತಾ ಇದೀರಿ? ಹೇಳಿದ ಕೆಲ್ಸ ಒಂದಾದ್ರೂ ನೆಟ್ಟಿಗೆ ಮಾಡವನ ಅವನು. ಅದ್ಕೇನೀಗ ಒಂದೊಟ್ಕೆ ಮಗನ್ ಬೈಲಿಲ್ಲ ಅಂದ್ರೆ ಉಂಡಿರೋ ಮುದ್ದೆ ಅರ್ಗಕ್ಕಿಲ್ಲ ಅಂತದ. ಲೇ ಮೂದೇವಿಗಳ ಒಂದೇ ಮನೆಯಿಂದ ಅಕ್ಕ ತಂಗಿ ಮದುವೆ ಮಾಡ್ಕೊಂಡ್ ಬಂದ್ರೆ ಇಬ್ರು ಸೇರಿ ಒಬ್ಬನ್ನೇ ಎತ್ಬಿಟ್ಟು ಅವನ್ನೇ ವಯಸ್ಸಿಗೆ ಮಾತಾಡ್ತೀರಾ? ನಾನು ಬೋದ್ನ ಅವನ್ನ ನನ್ನಂಗೆ ವ್ಯವಸಾಯ ಮಾಡ್ಕೊಂಡು ಕಾವೇರಿ ನೀರಿಗೋಸ್ಕರ ಬಡದಾಡ ಸಾಯೋದ್ ಬೇಡ ಅಂತ ತಾನೇ ಅವನು ಕಾಲೇಜ್ ಕಳಿಸಿದ್ದು. ಕಾಲೇಜ್ ಮುಗಿಸ್ಕೊಂಡು ಕೆಲ್ಸ ಹೋಗ್ತಾನೆ, ಒಳ್ಳೆ ಆಫೀಸರ್ ಆಗ್ತಾನೆ ಅನ್ಕೊಂಡ್ರೆ ತುಂಡೈಕ ಸವಾಸ ಮಾಡ್ಕೊಂಡು ಕಾಲರ್ ನಿಗಿಸ್ಕೊಂಡು ಗಲ್ಲಿ ಗಲ್ಲಿ ತಿರುಗ್ತಾವನೆ. ಅಯ್ಯ ತಿರ್ಗಲಿ ಬಿಡ್ಲಾ, ಈ ವಯಸ್ಸಿನಾಗ ತಿರುಗದೆ ನಿನ್ನಂಗ್ ಮೀಸೆ ಬೆಳ್ಳಗಾದ್ಮೇಲೆ ತಿರ್ಗೋಕ್ ಆಗ್ತೈತಾ? ಅವ ಸುಮ್ನಿರ್ತೀಯಾ? ನೀವೆಲ್ಲ ಅವನಿಗೆ ವಯಸ್ಸಿಗೆ ಮಾತಾಡಿದಿಕ್ಕೆ ಅವನಿಗೆ ಮಟ್ಟಿಗೆ ಬೆಳೆದಿರೋದು. ಬೆಳಿಲಿ ಬಿಡ್ಲಾ, ಬೆಳೆಯೋ ತಾಕತ್ತು ಕಾಯೋ ನಿಯತ್ತು ನಮ್ ರಾಜ ಹುಲಿಗೈತೆ ಕಣ್ಲಾ. ಬಾ ಮುಚ್ಕೊಂಡಿರವ, ನೀವೆಲ್ಲ ಅವನ ರಾಜಾ ಹುಲಿ ಅಂತ ದಿನಕ್ಕೆ 50 ಸಾರಿ ಕರೆದು ಇವತ್ತು ಊರ ಐಕಳಿಗೆಲ್ಲ ಲೀಡರ್ ಆಗವನೆ. ಅವನೇ ನಮ್ಮ ಅಪ್ಪನಂಗೆ ಗಾಂಭೀರ್ಯ ಇರೋ ರಾಜಾ ಹುಲಿ ಅಲ್ಲ, ಪಡ್ಡೆ ಹುಲಿ ಇದು. ನೀನ್ ನಿಮ್ಮ ಅಪ್ಪನ ಎಷ್ಟು ವರ್ಷದಿಂದ ನೋಡಿದ್ಯಾ? ಅವರು ತಲೆಗ್ ಪೇಟ ಸುತ್ಕೊಂಡು ಹೆಗಲ ಮೇಲೆ ಒಲ್ಲಿ ಹಾಕೊಂಡು ಮೀಸೆ ತಿರುಕೊಂತ ಬೀದಿಲು ಹೊರಟ್ರೆ ಸಾಕು ಕಣ. ಅವ್ರು ನೋಡಕ್ಕೆ ಅಂತ ಹೆಣ್ಮಕ್ಳು ರಂಗೋಲಿ ಹಾಕೋ ನೆಪದಲ್ಲಿ ಬರ್ತಿದ್ರು. ಹಾಗಿತ್ತು ಕಣ ಅವ್ರ ಗತ್ತು, ಆ ತೇಜಸ್ಸು, ಆ ಹುಮ್ಮಸ್ಸು ಮತ್ತೆ ಕಂಡಿದ್ದು ನನ್ನ ಮೊಮ್ಮಗನಲ್ಲೇ ಕಂಡ್ಲಾ. ನನ್ ರಾಜ ಹುಲಿ ಹೂ ಅಂದ್ರೆ ಸಾಕು, ಕೇರಿ ಹೈಕ್ಳೆಲ್ಲ ಅವನ್ ಬೆನ್ ಹಿಂದೆ ನಿಂತ್ಕೊಂತಾವ್ ಕಣ್ಲಾ. ನಿಂತ್ಕೊಂಡದೇನ್ ಕಿತ್ತಾಗ್ತಾವೆ ಅಂತ ನಾನು ನೋಡಿವಿನಿ. ಕಾವೇರಿ ಗಲಾಟೆಯಲ್ಲಿ ಬಸ್ಗೆ ಬೆಂಕಿ ಇಕ್ತಾವ ಅಷ್ಟೇ. ಕಾವೇರಿ ವಿಷಯಕ್ಕೆ ಬಂದ್ರೆ ಬರೀ ಬಸ್ಗೆ ಅಲ್ಲ, ಆ ಅಮ್ಮನ್ ಬುಡಕ್ಕೆ ಇಕ್ತೀವಿ ಬೆಂಕಿಯ. ಈಗ ನಿಮ್ ರಾಜ ಹುಲಿ ಅದೆಲ್ಲ ಮಾಡ್ತಾವನೋ ಬೆಂಕಿಯ. ಮನುಷ್ಯನಿಂದ ಪ್ರಳಯ ತಡೆಯೋಕ್ಕಾಗುತ್ತಾ? ಆಕಾಶ ಸೀಳು ಬಿಟ್ಟು ಬೆಂಕಿ ಉಗುಳೋ ಉಲ್ಕೆ, ಪ್ರಜ್ವಲಿಸುವ ನಕ್ಷತ್ರ, ಅಗ್ನಿಯ ವರ್ಷವೇ ಆದ್ರೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 2012-21ನೇ ತಾರೀಕೆ ಪ್ರಳಯ ಆಯ್ತದೆ ಅಂದ್ರು. ಒಂದನಿ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ. ದೇಶದ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು. ಅದೇಂಗ್ಲ ಆಯ್ತದ? ಅವತ್ತು ಪ್ರಳಯ ಆಯ್ತದೇನೆ ಬೈಕೆ ಇರೋರು ಬರೋರ್ದೆಲ್ಲ ಅವತ್ ನೈಟು ಫಸ್ಟ್ ನೈಟ್, ರಿಸಲ್ಟ್ ಪ್ರೆಗ್ನೆಂಟ್, ಜನಸಂಖ್ಯೆ ಜಾಸ್ತಿ ಆಗದೆ ಇರ್ತದ. ಅವತ್ ನೈಟು ನೀನೆಲ್ಲಿದ್ದೆ? ಲೇ, ಈ ಬುಲ್ಡೇ ಭವಿಷ್ಯ ಎಲ್ಲ ನಾನು ನಂಬ್ತೀನಿ ಅಲ್ಲ. ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್. ಮನೆಗೆ ಹೋದೆ, ಅಚ್ಚುಕಟ್ಟಾಗಿ ಮುದ್ದೆ ಹೊಡೆದೆ, ಮನಿಕೊಂಡೆ. ನಿನಗೆ ಪ್ರಳಯ ಆದ್ರೆ ಎಷ್ಟು ಬಿಟ್ರೆ ಎಷ್ಟು? ಬತ್ತೋಗಿರೋ ಬೋರ್ವೆಲ್ ನೀರ್ ಬರ್ತದ? ಲೇ, ನನ್ನ ವಯಸ್ಸಿಗೆ ಬಂದಾಗ ನೀನ್ ಅದೇನ್ ಕಿಸಿಲ್ಲ ನೋಡ್ತೀನಿ. ನಾನ್ ನಿನ್ ವಯಸ್ಸಿಗೆ ಬಂದಾಗ ನೀನೆಲ್ ಬದುಕಿರ್ತೀಯ? ಹೊಗೆ ಹಾಕೊಂಡಿರ್ತೀಯ, ಮಣ್ಣಲ್ಲಿ ಒಂದ್ ಮೂಳೆನೂ ಸಿಗಲ್ಲ ನಿಂದು. ಯಾಕ್ಲಾ ನನ್ಗೆ ಹಂಗಂತೀಯ ನೀನು? ಅದೇಂಗ್ಲ ಹೇಳ್ತೀಯ ನೀನು? ಅದೇಂಗ್ಲ ಬಾ ಅಂತಮ್ಮ. ಅಂಟಮ್ಮ, ನಿನ್ಗ ಅವನಿಗೆ ಮಾಡಕ್ ಕೇಮಿಲ್ವಲ್ಲ? ಹೂ ಕಣಪ್ಪ, ನಮಗ್ ಕೇಮಿಲ್ಲ. ಏನ್ ನೀನ್ ನಿನ್ನೆ ರಾತ್ರಿ ನಿದ್ಗೆಟ್ಬಿಟ್ಟು ಗದ್ದೆಗೆ ನೀರ್ ಕಟ್ಬಿಟ್ಟು ಬಂದಿದ್ಯೆ? ಏಯ್ ಬಡ್ಡ ಇದ್ನೆ, ನಮ್ಮ ವಂಶದವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ತಿಳ್ಕೊ ಅಂಟಮ್ಮ ನೀನ್. ಓಹೋ ಬಾರಪ್ಪ, ಕಾಲೇಜ್ ಇರೋ. ಲೋ ಮೋನಿಕಾ, 2 ವರ್ಷದಿಂದ ಪುಸ್ತಕ ಹಿಡ್ಕೊಂಡು ಬಸ್ ಹತ್ತೋದು ಇಳಿಯೋದೇ ಆಗೋಯ್ತು. ಇಂಗ್ಲಿಷ್ ಮಾತ್ರ ಪಾಸ್ ಮಾಡಿಲ್ಲ ಬಿಟ್ಟಿದೆ. ಅಂತಮ್ಮ, ನಮ್ಮ ಮಂಡ್ಯ ಐಕ್ಳು ಇಂಗ್ಲಿಷ್ ಅಂದ್ರೆ ಅದ್ ಯಾಕಂಗ್ ಎದ್ರವು? ವಾಟ್ ನಾನ್ ಸೆನ್ಸ್ ಯು ಟಾಕಿಂಗ್ ಯಾ? ದಂಡಿಗೆದ್ರಿಲ್ಲ, ದಾಳಿಗೆದ್ರಿಲ್ಲ, ಮಂಡ್ಯ ಐಕ್ಳು ಇಂಗ್ಲಿಷ್ ಗೆದ್ರಾರ? ನೋ ಚಾನ್ಸ್. ಇಂಗ್ಲಿಷು ಬ್ರಿಟಿಷ್ನರ್ ಭಾಷೆ. ಆ ಬಡ್ಡೆಕ್ಳು ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನ ಕಲ. ಆ ಬಡ್ಡೆ ತಾವ್ ಕೌಮಾನ ಮಾಡ್ಬೇಕು ಅಂತಾನೆ ನಮ್ಮ ಐಕ್ಳು ಇಂಗ್ಲಿಷ್ ಅಲ್ಲಿ ಫೇಲ್ ಆಗೋದು. ದೇಶಭಕ್ತಿ ಕಲ. ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ, ಪುಂಗಿ ಎಲ್ಲ ಓದ್ಬೇಡ. ಯಾಕೋ ಕಾಲ ಇರ್ತದೆ. ಬೇಕಿತ್ತ ಇವೆಲ್ಲ? ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡಂಗ ಆಯ್ತು. ಮಾರಿ ಅಲ್ಲಕ್ಕಲ್ಲ, ಇವ್ರ ಅತ್ತೆ ಮಗಳು ಮಯೂರಿ. ಏನ್ ಮಾವ ನೀನು? ಮದ್ವೆ ಆಗಿ ಒಂದ್ ಮಗು ನೆತ್ತಿದ್ದೀನಿ, ಇನ್ನು ಕಣ್ಣೋಡಿಯೋದ್ ಬಿಟ್ಟಿಲ್ವಲ್ಲ ನೀನು? ಯಾಕೆ ಬಿಡ್ಬೇಕು ಅಂತೀನಿ. ನೀನ್ ದೊಡ್ಡೋಳಾದಾಗ ಲಂಗ ದಾವಣಿ ಹಾಕೊಂಡು ಊರ್ ಜಾತ್ರೆಯಲ್ಲಿ ದೇವಸ್ಥಾನ ತವು ಕೆರೆ ತವು ಲೈನ್ ಕೊಡ್ತಿದ್ದೆ, ಅವಾಗ ಕಣ್ಣು ನೋಡಿದ್ರೆ ಕಿಸಿತಿದ್ದೆ. ಇವಾಗ ಯಾಕೆ ಕ್ಯಾಣ? ನಮ್ಮಿಬ್ರು ರಿಲೇಶನ್ಶಿಪ್ ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗೆಯ. ನಮ್ ಮತ್ತೆ ಮಗ್ಳಿಗೆ ನಾವು ಕಡೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ. ನಮ್ನೇ ಯಾರು ಕೇಳೋರು? ನಿಂತಾವ್ ಮಾತಾಡ್ತೀನಲ್ಲ, ನಿನಗ್ ಬಾಯ್ ಕೊಡಕ್ ಆಯ್ತದ? ಕೊಟ್ ನೋಡು ಅಂತಮ್ಮ, ಇದ್ ಯಾಕೋ ಜಾಸ್ತಿ ಆಯ್ತಲ್ಲ. ಹಂಗೆಲ್ಲ ಏನಿಲ್ಲ ಕಳ, ನಿಮ್ ಮುಂದೆ ಸುಮ್ನೆ ಡವ್ ಮಾಡ್ತಾಳಷ್ಟೇ. ನಗ್ತಾ ಎಲ್ರ ಮುಂದೆ ಮಾತಾಡೋದು ಏನಾದ್ರು ಕತೆ ಕಟ್ಬಿಡ್ತೀರಾ ಅಂತ. ಮುಂದೆ ನೋಡಿ ಡಿಸೈಡ್ ಮಾಡೋದಲ್ಲ, ಹಿಂದೆ ಹೋಗಿ ನೋಡಿ ಗೊತ್ತಾಯ್ತದೆ. ನನ್ ಮೇಲೆ ಪ್ರಾಣನೇ ಮಡಿಕೊಂಡವಳೆ. ಹಂಗಾರ ಗಂಡನ ಜೊತೆಗೆ ಹೆಂಗ್ ಸಂಸಾರ ಮಾಡ್ತಾಳ? ಅಯ್ಯೋ,
ಈಗೇನ್ ಮಾವ ನಿಮ್ಮ ಮನಸ್ಸಿನಲ್ಲಿ ಏನೈತೆ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ಕಾವೇರಿನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ತಮ್ಮ ಕನ್ಸ್ ಕಾಣ್ತಾ ಕುಂತವನೆ. ಅಲ್ಲ ಅವ್ನಿಗೇನ್ ಕಮ್ಮಿ ಆಗೈತೆ ಅಂತೀನಿ. ನಿಮ್ಮ ಮಗಳನ್ನ ಕಟ್ಕೊಳ್ಳೋ ಯೋಗ್ತಾ ಇಲ್ಲೋ ಅವನ್ಗೆ? ಯಾರಿಲ್ಲ ಅಂದವರು? ನಾನ್ ಹೇಳದ್ ನಂಗಂತ ಬರೀ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಬಿಟ್ರೆ ಸಾಕ? ನನ್ ಮನ್ಸಲ್ಲಿ ಏನೈತೆ ಅಂತ ಯಾರಾದ್ರೂ ಒಂದ್ ಮಾತ್ ಕೇಳಿದ್ರ? ಏಯ್ ಏನೇನಿದು? ದೊಡ್ಡವ್ರಿಗೆ ಎದುರು ಕೊಡೋಷ್ಟು ಬೆಳ್ಬಿಟ್ಟ ನೀನು? ಯಾಕೋ ಬತ್ತ ಬತ್ತ ಬಾಯ್ ದೊಡ್ಡದಾಗ್ತೈತೆ ನಿಂದು? ಅದೇನ್ ಮಾತಾಡ್ಕೊಂಬತ್ತೀಯ ಮಾತಾಡ್ಕೊಂಬ, ನಾ ಹೋಯ್ತೀನಿ. ಇಲ್ ನೋಡಪ್ಪ, ನೀನ್ ಮುದ್ದಿನ ಮಗಳನ್ನ ಕೂರಿಸ್ಕೊಂಡು ಒಂದ್ಸರಿ ಸರಿಯಾಗಿ ಕೇಳ್ಬಿಟ್ಟು ಹೇಳು. ಹೇಳಕ್ಕಿಂತ ಮೊದ್ಲು ಒಂದ್ ಮಾತ್ ನೆನ್ಪಲ್ಲಿಟ್ಕೊ. ನನ್ನ ಮದ್ವೆ ಟೈಮಲ್ಲಿ ನಮ್ ಮಾವನವ್ರಿಗೆ ಮಾತ್ ಕೊಟ್ಟಿದ್ಯಾ, ನಮ್ ಕಾವೇರಿನ ನನ್ ಮೈದ್ನನ್ಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ. ಈಗ ನೀನ್ ಆಗಕ್ಕಿಲ್ಲ ಅಂದ್ರೆ ನಿನ್ ತಂಗಿ ತರನೇ ನಿನ್ ಹಿರಿ ಮಗಳು ಗಂಡನ್ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ ಕೂತ್ಕೋಬೇಕಾಯ್ತದೆ. ಒಸಿ ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ಬಾರೆ. ಅವ್ರನ್ ಬಿಟ್ಬಿಟ್ಟು ಬರ್ತೀನಿ, ಇವ್ರನ್ ಬಿಟ್ಬಿಟ್ಟು ಬರ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರೆ ಬಗ್ಬಿಡ್ತೀವಾ? ಕಾವೇರಿ ಡಾರ್ಲಿಂಗ್, ಮಂಡ್ಯ ಹುಡುಗಿ ನೀನು, ಕಬ್ಬು ತಿಂದು ಬೆಳ್ದಿರೋಳು. ಇವ್ರ ಕೊಬ್ಬೆಲ್ಲ ನಿಂತಾವ್ ನಡೆಯಕ್ಕಿಲ್ಲ. ಇನ್ನು ನೋಡೋದು ಎಷ್ಟೋ ಐತೆ, ಇದನ್ನ ಒಂದ್ ಮ್ಯಾಟ್ರ. ಬಿಂದಾಸ್ ಆಗಿರ್ ಮಗ್ಲೆ. ಮನಸ್ಸಿನ ಆಸೆ ಹೇಳಲೇನು, ಮುತ್ತಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ. ಹಲೋ, ನಿಮ್ ಬುಕ್ ಕೊಡ್ತೀರಾ? ಹಿಡ್ಕೊಳ್ತೀನಿ. ಥ್ಯಾಂಕ್ಸ್. ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ, ನಿಜವಾದ ಗಂಡ. ಏಯ್, ನನ್ ಮಗ ಹಾಲ್ ಕುಡಿಯೋ ಬಾಟ್ಲು ಸೈಜ್ ಇಲ್ಲ, ಏನ್ ನೋಡೋದು? ತಿರ್ಕ ಮುಂದೆ. ಅಂತಮ್ಮ, ಯಾಕೋ ನಿಂಗೆ ವರ್ಕೌಟ್ ಹಂಗೆ ಕಾಣ್ತಾ ಇಲ್ಲ. ನಾಟಿ ಮಾಡ್ತಾ ಇದ್ದಂಗೆ ಬೆಳೆ ಕೈಗೆ ಬರ್ತದಲ್ಲ. ಕಳೆ ಕೀಳ್ಬೇಕು, ನೀರ್ ಹಾಯಿಸ್ಬೇಕು, ಒಸಿ ಟೈಮ್ ಹಿಡಿತದ. ಲಕ್ಷ್ಮಿ, ಆ ನನ್ ಮಗ ಆಗ್ಲಿಂದ ನನ್ ಕಡೆನೇ ನೋಡ್ತಾವ್ ನೋಡು. ಒಳ್ಳೆ ತಿನ್ಬಿಡಂಗ್ ನೋಡ್ತಾವನು. ಅವ್ನ್ ಕಣ್ಣು ಕಳ್ಳಿ ಹಾಳ್ ಬೀಳ. ಸ್ವಲ್ಪ ಯಾಮಾರಿದ್ರೆ ಎಸ್ಕೇಪ್ ಆಗ್ಬಿಡ್ತಾಳೆ. ಹುಡುಗರ್ನ ಯಾಮಾರ್ಸೋದಂದ್ರೆ ಏನ್ ಖುಷಿನೋ ಈ ಹುಡುಗಿರ್ಗೆ. ಹಂಗೆ ಒಂದ್ ಲಾಲಿಪಾಪ್ ಕೊಡೋಣ. ಮಯೂರಿ, ಬರೀ ಮಗು ಕೊಡಿಸ್ಬಿಟ್ರೆ ಹೆಂಗೆ? ನಮ್ಗೇನಿಲ್ವಾ? ನಿಂಗೂ ಕೊಡಿಸ್ತೀನಿ ಲಾಲಿಪಾಪ್, ಬಂದಿಸ್ಕೋ. ಲಾಲಿಪಾಪ ನಮ್ಗೆ ಯಾಕೆ? ಆಮೇಲೆ ಎಳ್ಳೆಳ್ಳಾಗೋಯ್ತವೆ. ಏನಂದೆ? ಏನು ಇಲ್ಲ, ಒಂದೇ ಮಗುಗ್ ಸೈಲೆಂಟ್ ಆಗ್ಬಿಟ್ಟಿದಿರಲ್ಲ, ನಿನ್ ಗಂಡಂಗೆ ಎರಡನೇದಕ್ಕೆ ರೆಡಿ ಮಾಡ್ಸು ಅಂದೆ. ಯಾಕೆ? ಹೆಂಗಾಯ್ತದೆ? ಏ, ನಿನ್ ಗಂಡಂಗ್ ತಾನೇ ಹೇಳಿದ್ದು, ಅದಕ್ಕೆ ಯಾಕಂಗ್ ಮಕ ಸಿಂಡ್ರಸಿಯಾ? ನೀನ್ ಗೋಡಂಬಿ ದ್ರಾಕ್ಷಿ ಕಟ್ಟೋಣ. ಅಲ್ಲ, ಹೇಳಿ ಇನ್ನೂ ಒಂದ್ ನಿಮಿಷ ಆಗಿಲ್ಲ, ಆಗ್ಲೇ ಗಂಡಂಗ್ ತಯಾರಿನಾ? ಪಾಯಸಕ್ಕೆ. ಪಾಯಸ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಳು, ಸಂಜೆ ಟಾಕಿ ಸರ್ಕಲ್ ತಾವು ಸ್ಪೆಷಲ್ ಬೇರಿನ ರಸ ಸಿಗ್ತದೆ, ನಿನ್ ಗಂಡಂಗ್ ಕೊಡ್ಸವ. ಅಂತಮ್ಮ, ನೀನ್ ಯಾವಾಗ ಬೇರಿನ ರಸ ಹುಡುಕ ಹೋಗಿದ್ದೆ? ಹಿಂಗೆ ಯಾರೋ ಇರಿಕ್ ಹೇಳಿದ್ದು ಕಳ. ಅಂತಮ್ಮ, ನಮ್ಗೆ ಯಾಕ್ಲ ಬೇರಿನ ರಸ? ರೊಚ್ಚಿಗೆ ಅದ್ರ ಮೇಲೆ ಊರ್ ತುಂಬಾ ಮಕ್ಳಾಗೋಯ್ತವೆ. ಏನಂತಮ್ಮ, ಇವತ್ತು ಟೀ ಅಂಗಡಿ ಹತ್ರ ಬಿಟ್ಟು ಇಲ್ಲಿ ಕೂತ್ ಬಿಟ್ಟಿದ್ದೀರಾ? ಇವನ್ಗೂ ಇವ್ರ ಅತ್ತೆ ಮಗಳಿಗೂ ಇನ್ನೇನಪ್ಪ ಇದ್ದದ್ ಮಾಡೋ ಕೆಲ್ಸ? ಆವೆಣ್ಣು ಮೊಗ ಎತ್ಕೊಂಡು ಕಡ್ಲೆ ಮಿಠಾಯಿ ಲಾಲಿಪಾಪ್ ಅಂತ ಕೊಡ್ಸಕ್ಕೆ ನೆಪ ಮಾಡ್ಕೊ ಬಂದ್ಬಿಡ್ತದೆ. ಕೆರ ಕಿತ್ತೋಯ್ತವೆ. ನಾನ್ ಕಾಮಿಡಿ ಮಾಡಿದ್ರೆ ಕೆರೆ ಕಿತ್ತೋಯ್ತದಂತೆ, ಇವನ್ ಕಾಮಿಡಿ ಮಾಡಿದ್ರೆ ಅಲ್ಕಿಸ್ಕೊ ಹೋಯ್ತಾಳೆ. ಏನಿದಾರ ರಹಸ್ಯ? ನಂದಂಗಿರ್ಲಿ, ಬೆಳಿಗ್ಗೆ ಒತ್ತಾರನೆ ಎದ್ದು ಪಂಚಲಿಂಗೇಶ್ವರ ಬಸ್ನ ಪಂಕ್ಚುಲ ಕ್ಯಾಚ್ ಮಾಡ್ತಾವನಲ್ಲ, ಅವಂದೇನ್ ರಹಸ್ಯ ಕೇಳಲ್ಲ. ಹಂಗೆಲ್ಲ ಏನಿಲ್ಲ ಮಗ, ಸೆಮಿಸ್ಟ್ರು ಬೇರೆ ಹತ್ರ ಬರ್ತೈತೆ, ಹೊಸಿ ಕಾಲೇಜ್ಗೆ ಬೇಗ ಹೋದ್ರೆ ಯಾರು ಇರಕ್ಕಿಲ್ಲ.
ಓದ್ಕೊಳಕ್ಕೂ ಒಳ್ಳೆ ಟೈಮ್ ಅಲ್ವೇ? 2 ವರ್ಷದಿಂದ ಉಳ್ಕೊಂಡಿರೋ ಇಂಗ್ಲಿಷ್ ಸಬ್ಜೆಕ್ಟ್ ನೀ ಕಲ್ ಕಿಸಿಯಾಕಾಯ್ತಿಲ್ಲ. ಅಬ್ದುಲ್ ಕಲಾಂ ರಾಜು ಬಿಲ್ಡಪ್ ಬೇರೆ ಕೊಟ್ಟೆಯಾ? ನಮ್ಮ ಮಂಡ್ಯ ಆಗ್ಲಿ ಸತ್ಯ ನಮಗ್ ಗೊತ್ತು. ಅಮಿಕಂಡ್ ಹೇಳಪ್ಪ ಬಸ್ಸಲ್ಲಿ ಅದ್ ಯಾರಿಗ್ ಲೈನ್ ಆಗ್ತಿದ್ಯಾ ಅಂತ. ನಿನಗೆ ಇಷ್ಟ ಆಗಕ್ಕಿಲ್ಲ ಬೇಡ ಬಿಡ್ಮಗ. ನನಗಿಷ್ಟ ಆಗಿಲ್ಲ ನಾನು ಹೇಳುದ್ನಿಲ್ಲ. ಯಾವ ಕಾಲೇಜು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ, ಕಾಲೇಜು ಗೊತ್ತಿಲ್ಲ. ಅವಳಿಂದ ನಾಯಿ ತರ ಸುತ್ತಾ ಇದ್ಯಾ? ಥುನಿಗೆ ಲೋ ಮಗ, ನಾನು ಅವಳಿಂದ ಬಿದ್ದು ಬರೀ 4 ತಿಂಗಳಾಗಿರೋದು ಅಷ್ಟೇ ಕಳ. 4 ತಿಂಗಳ? 4 ತಿಂಗಳಿಂದ ನಮ್ ಮೈದಾ ಕುಚಿಕು ಓದೋದ್ ಬಿಟ್ಬಿಟ್ಟು ಒಂದ್ ಹುಡುಗಿ ಹಿಂದೆ ಸುತ್ತವನೆ. ಅವಳು ಕ್ಯಾರೆ ಅಂತಿಲ್ಲ ಅಂದ್ರೆ ವಾಟ್ ಅಬೌಟ್ ಮಂಡ್ಯ ಬಾಯ್ಸ್ ಪ್ರೆಸ್ಟೀಜಾ? ನಮ್ ತಾಯಣೆಗಳನ್ನ ಬಿಡಕಿಲ್ಲ. ಲೋ ನೀವೆಲ್ಲ ಸೇರಿ ಏನೋ ಮಾಡಂಗಿದ್ದೀರೋ, ನನಗಿದೆಲ್ಲ ಬೇಡಪ್ಪ. ಏಯ್, ನಿನಗ್ ಬೇಡ ಅಂದ್ರೆ ನಮಗ್ ಬೇಕಲ್ಲ ಅಂತಮ್ಮ. ನಾಳೆ ಒತ್ತಾರನೆ ಪಂಚಲಿಂಗೇಶ್ವರ ಬಸ್ ಹತ್ತೀವಿ. ಇನ್ 4 ದಿನದಲ್ಲೇ ವೆಣ್ಣ ಇವನು ಸೆಟ್ ಮಾಡಿ ಕೊಡ್ತೀವಿ. ಹಂಗ ಮಾಮ? ಮಾಮನ ಸದ್ಯ ನನ್ನ ಮಕ್ಕಳು ಯಾರು ಕಾಣ್ತಾ ಇಲ್ಲ. ಯಾಕೆ ಲೇಟು? ಬಾ. ಯಾಕೆ ಎಲ್ಲಿಗೆ ಮಗ? ಆರಲೇ ಬಿದ್ದೋಗ್ತಿರ್ಬಿಡ್ಲ ಮೆಲ್ಗೆ ಕಲ್ಲ. ಹೇಳೋದು ಬಿಡೋದು ಕಾಬಾನೆ ನಡೆಯಲ್ಲ. ಹಿಂದಿನ ಬಸ್ ತಂದಿಲ್ಲ. ನನ್ನ ಲೈಫಲ್ಲಿ ಯಾರು ಬಂದವ್ರೆ ಅಂತ ಒಸಿ ನೋಡೋಣ. ಏನಯ್ಯ, ಯಾರು ಬಂದವ್ರೆ ಅಂತ ನೋಡು. ಯಾಕೆ ಮಾಡಿದ್ರೆ ಯಾವ ಸೀರಲೇ? ಯಾರು ಬಂದವ್ರಿಗೆ ಗೊತ್ತಿಲ್ಲ. ರಾಜಾಹುಲಿ. ರಾಜಾಹುಲಿ ಬಂದವನ್ ಕಲ. ರಾಜಾಹುಲಿ ಬಂದನು. ರಾಜಾಹುಲಿನು ನಮ್ ಬಸ್ಸೇನೆ ಇದು? ಏನಾಗೋಯ್ತು ಇದಕ್ಕಿದ್ದಂಗೆ? ಬಸ್ಸಲ್ಲಿ ಯಾರು ಹತ್ಕೊಂಡವ್ರೆ ನೋಡು. ಯಾರಕ್ಕ ಅವರು? ಅವನ ಹೆಸರು ರಾಜ. ಇಲ್ಲೇ ಪಕ್ಕದೂರು ಕೋಡಿಯಾಲ. ಊರಲ್ಲಿ ಎಲ್ಲ ಅವನ್ನ ರಾಜ ಹುಲಿ ಅಂತ ಕರೀತಾರೆ. ಅವ್ನು ಓದ್ತಿರ್ಬೇಕಾದ್ರೆ ಈ ರೂಟಲ್ಲಿ ಓಡಾಡ್ತಿದ್ದ ಬಸ್ಗಳೆಲ್ಲ ಅವನ ಕಂಟ್ರೋಲಲ್ಲೇ ಇದ್ದಿದ್ದು. ಅವ್ನ್ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ದೊಡ್ಡ ಫ್ಯಾನ್. ಅವನ್ ಈ ಬಸ್ನಲ್ಲಿ ಇರೋ ತನಕ ಅಂಬರೀಷ್ ಅಣ್ಣನ ಹಾಡುಗಳೇ ಬರ್ತಾ ಇರುತ್ತೆ. ಅದೇ ಅವನ್ ಕದರ್. ಯಾರಲ್ಲ ಅಂತಮ್ಮ ನಿಮ್ಮ ಹುಡುಗಿ? ಮೆತ್ತ ಕೇಳ ತೋರಿಸ್ತೀನಿ. ಇನ್ನು ಎಷ್ಟೊತ್ಲ? ಬೇಗ ತೋರಿಸ್ಲಾ? ಸುತ್ತಮುತ್ತ ಊರಿನ ಹುಡುಗರಿಗೆಲ್ಲ ಇವನ್ ಕಂಡ್ರೆ ಒಂಥರಾ ಭಯ. ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಮುಖಾಮುಖಿ ಏನು ನೋಡಲ್ಲ, ಸರಿಯಾಗಿ ಕೊಡ್ತಾ ಇರ್ತಾನೆ. ಯಾರಿಗೂ ಕೇರ್ ಮಾಡಲ್ಲ. ಕೇಳಿಸ್ತಾ? ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಬಿದ್ದಿರುತ್ತೆ. ನೀನೇ ನೋಡ್ತಾ ಇರು, ಇವ್ನು ಇಳಿದೋಗೋ ತನಕ ನಮ್ ಈ ಬಸ್ಸು ಎಷ್ಟು ಡೀಸೆಂಟ್ ಆಗಿರುತ್ತೆ ಅಂತ. ಮರ್ಯಾದೆ ನಿಂತ್ಕೋಬೇಕು, ಬೀಳ್ತಾ ಇರ್ತವೆ. ತೋರಿಸ್ಲಾ? ಅಲ್ಲಿ ವೈಟ್ ಕಲರ್ ಲಂಗ ದಾವಣಿ ಹಾಕೊಂಡ್ ಕೂತವಳಲ್ಲ, ಅವಳೇ. 4 ಜನ ವೈಟ್ ಲಂಗ ದಾವಣಿಲಿ ಕುಂತವ್ರೆ. ಯಾರ್ ನೆಟ್ಟಿಗೆ ಹೇಳ? ಆ 4ನೇ ಸೀಟಲ್ಲಿ ಕುಂತವಳಲ್ಲ ಕಿಟಕಿ ಕಡೆ, ಅವಳೆಯ. ಯಾರ ಅವಳೆ? ಕೈ ತೋರ್ಸ್ಬಿಡಕಲ್ಲ. ಕತ್ನ ಒಳ್ಳೆ ಕೋಳಿ ಆಡಿಸ್ದಂಗ ಅತ್ಲಾಗೋ ಇತ್ಲಾಗೋ ಆಡಿಸ್ತಾವಳಲ್ಲ, ಅವಳೆಲ್ಲ? 100% ಅವಳೆಯ. ನಾಚ್ಕೊಳ್ಳೋದ್ ನೋಡಿ ಹೆಣ್ಣಂಗೆ ಕತ್ತೆ ತಮ್ಮದವಿ. ನಾನು 200% ಹೇಳ್ತೀನಿ, ಇದಾಗಕ್ಕಿಲ್ಲ, ನಮ್ಮನ್ನ ಬಿಟ್ಬಿಡು. ಯಾಕ್ಲ ಮಗ ಹಂಗಂತೀಯ? ಅವಳು ಸರಿಯಾಗಿ ನೋಡ್ಲಾ? ಅವಳು ನೋಡೋ ಲುಕ್ಕಲ್ಲೇ ಬೇಜಾನ್ ಕೊಬ್ಬದೆ. ನೋಡ್ದ? ನಾನು ಹೇಳಿದ್ರೆ ಪಕ್ಕ ಇರ್ತದೆ, ಬ್ಯಾಡ ಬಿಟ್ಬಿಡು. ಏನ್ಲ ಮಗ ಹಿಂಗನ್ಬಿಟ್ಟೆ? ಲವ್ ನಾನು ಆಗ್ಲೇ ನಮ್ ಕೂಚ್ಕೊ ಬಿಡಕ್ ಆಯ್ತದ ಅಂದ್ಬಿಟ್ಟು ಈಗ ಬಿಟ್ಬಿಡು ಅಂತಿದ್ಯಾ? ಏನೋ ಪಾಪ ಕೇಳ್ಕತ್ತಾವನೆ.
ಇದೊಂದು ಡೀಲ್ ಕುದುರ್ಸ್ಕೊಟ್ಬಿಡವ. ಕೊಚ್ಚು ಕೊಚ್ಚು ಬ್ಯಾಡ ಅಳಿಸ್ಕತ್ತದೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ಬರ್ದಿರೋದು ಅಳಿಸಕ್ಕದ ಆದಂಗಾಗ್ಲಿ ಮಾದಪ್ಪನ ಜಾತ್ರೆ. ಈ ಕಡೆ ಹೋಗ್ ಮಗ. ಯಾಕೆ ಬಸ್ಸು ತಲೆ ಹೊಡಿ. ಎಲ್ಲ ಅವಳು 4 ತಿಂಗಳಿಂದ ಹಿಂಗೆ ಮಗ. ಕಣ್ಮಿಟ್ಟಿಗೆ ಸೋಷಲ್ ಮಿಸ್ ಆಗ್ಬಿಡ್ತಾಳೆ. ಈಗಿನ ಕಾಲದಲ್ಲಿ 24 ಗಂಟೆ ಕಣ್ಣ ಓಪನ್ ಆಗಿ ಇಟ್ಕೊಂಡ್ರು ನಮ್ ಕಣ್ ಮುಂದೆ ಮಿಸ್ ಆಗಿ ಬೇರೆಯವ್ರು ಮಿಸ್ ಆಗ್ಬಿಡ್ತಾರೆ. ನಿನ್ ಕಣ್ಮಿಟ್ ಸಿಕ್ಕರೆ ಸಿಗ್ತಾಳ ಕಳ.